ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು ಜೀವನ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಅವನ ಜೀವನದಲ್ಲಿರ್ತಕ್ಕಂಥ ಒಂದು ಸಮಯ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಆ ಸಮಯವನ್ನು ಉಪಯೋಗ ಮಾಡಿಕೊಳ್ಬೇಕಷ್ಟೆ. ಅಂದಾಗ ಮಾತ್ರ ಅವನ ಒಂದು ಜೀವನ ಬಹಳ ಎತ್ತರಕ್ಕೆ ಹೋಗ್ತದೆ. ಆ ವಿದ್ಯಾರ್ಥಿಯ ಒಂದು ಜೀವನ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಕಾಲ ಕಳೆದರೆ, ವಿದ್ಯಾ ಅಭ್ಯಾಸದ ಕಡೆ, ಸಂಸ್ಕಾರದ ಕಡೆ ಲಕ್ಷ್ಯ ಕೊಡಲಿಲ್ಲ ಅಂತಂದರೆ ಅವನ ಜೀವನ ಸರ್ವನಾಶವಾಗುತ್ತೆ. ಹೀಗಾಗಿ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಅವರ ಒಂದು ಲೈಫ್ ಹೆಂಗಿರಬೇಕು ಅಂದ್ರೆ ಶ್ರಮದಾಯಕವಾಗಿರಬೇಕು. ಶ್ರಮ ಪಡದೆ ಯಾವುದೂ ವಸ್ತು ನಾವು ಸಂಪಾದಿಸುವುದಕ್ಕೆ ಅರ್ಹರಲ್ಲ. ಯಾವುದೇ ವಸ್ತುವನ್ನು ನಾವು ಪಡಿಬೇಕು ಅಂದರೆ ನಾವು ಶ್ರಮ ಪಡಲೇಬೇಕು. ಒಂದು ಗೋಲ್ ಇಟ್ಕೋಬೇಕು. ಆ ಗೋಲನ್ನು ಅಚೀವ್ ಮಾಡಬೇಕಾದ್ರೆ ಶ್ರಮ ಪಡಲೇಬೇಕು, ಓದಲೇಬೇಕು. ಅಂದಾಗ ಮಾತ್ರ ಆ ಗೋಲಿಗೆ ನೀವು ಟಚ್ ಮಾಡ್ತೀರಿ. ಇಲ್ಲ ಅಂದರೆ ಏನೂ ಇಲ್ಲ. ನೋಡ್ರಿ, ಹೀಗೆಲ್ಲ ವಿದ್ಯಾರ್ಥಿಯ ಜೀವನ ಒಂದು ಉಜ್ವಲ ಆಗಬೇಕಂದ್ರೆ ಏನು ಮಾಡಬೇಕು? ಬೆಳಗ್ಗೆ 4 ಗಂಟೆಗೆ ಏಳಬೇಕು, ಓದಬೇಕು. ಯಾವ ಸಬ್ಜೆಕ್ಟ್ ಹಾರ್ಡ್ ಇರ್ತದಲ್ಲ ಆ ಸಬ್ಜೆಕ್ಟೇ ತಗೋಬೇಕು. ಆ ಸಬ್ಜೆಕ್ಟೇ ತೊಗೊಂಡು ಸತತವಾಗಿ ಓದಬೇಕು. ಏನಿಲ್ಲಪ್ಪ ಈ ಸಬ್ಜೆಕ್ಟ್ ಭಾಳ ಹಾರ್ಡ್ ಅದ, ತಲೆ ಖರಾಬ್, ಬಿಟ್ಟು ಬಿಡಬಾರ್ದು. ಯಾವ ಸಬ್ಜೆಕ್ಟ್ ಹಾರ್ಡ್ ಅದ ಅದೇ ಸಬ್ಜೆಕ್ಟ 10 ದಿನ ಓದಿದ್ರಿ, 20 ದಿನ ಓದ್ರಿ, ಅವಾಗ ಈಸಿ ಆಗ್ತದೆ. ಸುಲಭವಾಗಿ ಸಿಲೆಬಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಅವಾಗ ಎಲ್ಲ ಸಬ್ಜೆಕ್ಟ್ ಕೂಡ ನಿಮಗೆ ಈಸಿ ಆಗಿರ್ತಾವೆ. ಒಂದು ಪರೀಕ್ಷೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಪಡಿತೀರಿ. ಇಲ್ಲ ಅಂತಂದ್ರೆ ಶ್ರಮ ಪಡದೆ ಯಾವುದೂ ನಮಗೆ ಸಿಗಲ್ಲ. ಹೀಗಾಗಿ ವಿದ್ಯಾರ್ಥಿಯ ಜೀವನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಯ ಒಂದು ಸಮಯ ಬಹಳ ಕಡಿಮೆ. ಯಾಕಂತಂದ್ರೆ ಒಂದು ವರ್ಷ ಅಂದ್ರೆ ಒಂದು ವರ್ಷ ಬರ್ತಾವೆ. ಅದರಲ್ಲಿ ಎಷ್ಟೋ ಹಾಲಿಡೇಸ್ ಬರ್ತಾವೆ. ಆ ಎಲ್ಲ ರಜಾ ದಿನಗಳು ನಾವು ಕವರ್ ಮಾಡ್ಕೋಬೇಕು, ಓದಬೇಕು. ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ರೀಲ್ಸ್ ನೋಡಿ, ಸಿನಿಮಾ ನೋಡಿ ಕಾಲ ಕಳಿಬಾರ್ದು. ಬೆಳಗ್ಗೆ 4 ಗಂಟೆಗೆ ಕೇಳಬೇಕಂದ್ರೆ ಬೆಳಗ್ಗೆ 4 ಗಂಟೆಗೆ ಕೇಳಬೇಕು. ಅಲಾರಾಮ್ 4 ಗಂಟೆ ಆಗ್ತದೆ, ಬೆಳಗ್ಗೆ ಅಲಾರಾಮ್ ಸ್ಟಾರ್ಟ್ ಆಗ್ತದೆ. ಏನೋ ಇನ್ನೊಂದು 10 ನಿಮಿಷ ಅಂತ ಹೇಳ್ಬೇಕು, ಇನ್ನೊಂದು 5 ನಿಮಿಷ ಅಂತ ಹೇಳ್ಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಸೋಮಾರಿತನ ಇರಬಾರ್ದು. ಯಾವ ವಿದ್ಯಾರ್ಥಿಯ ಜೀವನದಲ್ಲಿ ಸೋಮಾರಿತನ ಇತ್ತು ಅವನು ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹೇಳ್ಬೇಕಂದ್ರೆ ಹೇಳ್ಬೇಕು, ಓದಬೇಕಂದ್ರೆ ಓದಬೇಕು, ಇದು ಸಾಧನೆ ಮಾಡಬೇಕಂದ್ರೆ ಮಾಡಬೇಕು. ಅಂದಾಗ ಮಾತ್ರ ವಿದ್ಯಾರ್ಥಿಯ ಒಂದು ಜೀವನ ಉಜ್ವಲ ಆಗ್ತದೆ. ಕೆಲ ವಿದ್ಯಾರ್ಥಿನಿಯರು ಏನು ಮಾಡ್ತಾರಪ್ಪ ಅಂತಂದ್ರೆ ಸುಮ್ಮನೆ ಟೈಮ್ ಪಾಸ್, ಆ ಕಡೆ ಈ ಕಡೆ ತಿರುಗಾಡೋದು, ಸುಮ್ಮನೆ ಕಾಲ ಕಳೆಯೋದು. ನೋಡ್ರಿ, ಮುಂಜಾನೆ ಏಳೋದು, ಫ್ರೆಶ್ ಅಪ್ ಆಗೋದು, ಬಸ್ಸಿಗಾಗಿ ಕಾಯ್ದು, ಬಸ್ ಬಂದ ಮೇಲೆ ಶಾಲೆಗೆ ಹೋಗಲಿ ಅಥವಾ ಕಾಲೇಜ್ ಹೋಗಲಿ, ಗುರುಗಳು ಹೇಳಿರ್ತಕ್ಕಂಥ ಪಾಠ ನಾವು ಚೆನ್ನಾಗಿ ಲಕ್ಷ್ಯವಿಟ್ಟು ಕೇಳಿ ಅವರಿಂದ ಪಡೆದಿರ್ತಕ್ಕಂಥ ಒಂದು ವಿದ್ಯೆ ನಮ್ಮ ತಲೆಯಲ್ಲಿ ರಿವೆಂಜ್ ಮಾಡ್ಕೋಬೇಕು. ಗುರುಗಳು ಇವತ್ತೇನು ಹೇಳಿದ್ರು, ಈ ಸಬ್ಜೆಕ್ಟ್ ಕನ್ನಡ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಸೋಷಿಯಲ್, ಹಿಸ್ಟ್ರಿ, ಎಕನಾಮಿಕ್ಸ್,
ಫಿಸಿಕ್ಸ್, ಕೆಮಿಸ್ಟ್ರಿ, ಈ ಥರ ಯಾವುದೇ ಒಂದು ಸಬ್ಜೆಕ್ಟ್ ಇರಲಿ, ಯಾವ ಸಬ್ಜೆಕ್ಟ್ನ ಗುರುಗಳು ಯಾವ ಸಬ್ಜೆಕ್ಟ್ ಹೇಳಿದ್ರು ಕೂಡ ಆ ಸಬ್ಜೆಕ್ಟ್ ಏನು ಹೇಳಿದ್ರು, ನಮಗೇನು ತಿಳಿತು, ಅವರು ಹೇಳಿರ್ತಕ್ಕಂಥ ವಿಷಯಗಳನ್ನು ನಾವು ಮನೆಗೆ ಬಂದ ಮೇಲೆ ನೆನಪಿಗೆ ತಗೊಳ್ಬೇಕು, ನೋಟ್ ಮಾಡ್ಕೋಬೇಕು, ಪುಸ್ತಕಗಳನ್ನ ತೆರೆದು ಓದಬೇಕು. ಗುರುಗಳು ಈ ಪಾಠವನ್ನು ಹೇಳಿದ್ದಾರೆ, ಈ ಪಾಠದಲ್ಲಿ ಹಿಂಗೆ ಆವಾಗ ಒಂದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನೀವು ಪಡಲಿಕ್ಕೆ ಸಾಧ್ಯ ಅದ. ತಂದೆ ತಾಯಿಯರು ನಿಮಗಾಗಿ ಎಷ್ಟು ಹೊಲದಾಗ ಕೆಲಸ ಮಾಡಿ ಒಂದು ಹರಕು ಬನೀನು ಹೈಕೊಂಡು ಹರಕು ಅಂಗಿ ಹೈಕೊಂಡು ದನ ದುಡ್ದಂಗೆ ಬಾಡಿಗೆ ಎತ್ತಿನಂಗೆ ದುಡಿದು ನಿಮ್ಮನ್ನು ಅನ್ನ ಹಾಕಿ ಬಟ್ಟೆ, ನಿಮಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳನ್ನು, ಪೆನ್ನು, ಕಾಪಿ ಅನ್ನು ಪೂರೈಸಿ ನಿಮಗೆ ಕೊಟ್ಟಾಗ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಜೀವನ ಕಳೆದರೆ ನಿಮ್ಮ ಜೀವನ ಕೂಡ ಸರಿಯಾಗಿರುವುದಿಲ್ಲ. ನಿಮ್ಮ ತಂದೆ ತಾಯಿಯರ ಶ್ರಮ ಕೂಡ ನೀವು ಹಾಳು ಮಾಡ್ತೀರಿ. ಇದಕ್ಕಾಗಿ ತಂದೆ ತಾಯಿಯರ ಒಂದು ಹೆಸರು, ನಿಮ್ಮ ಶಾಲಾ ಕಾಲೇಜಿನ ಒಂದು ಹೆಸರು, ನಿಮ್ಮ ಹೆಸರು ಸಮಾಜದಲ್ಲಿ ಬೆಳಿಬೇಕು. ನಿಮ್ಮ ಒಂದು ಜೀವನ ಒಂದು ಒಳ್ಳೆಯ ಹಂತಕ್ಕೆ ಹೋಗಬೇಕು ಅಂತಂದರೆ ಶ್ರಮ ಪಡಿಬೇಕು, ಶ್ರಮ ಪಡಲೇಬೇಕು, ಕಷ್ಟಪಟ್ಟು ಓದಲೇಬೇಕು. ಸಮಯ ಒಂದೊಂದು ತಾಸು, ಒಂದೊಂದು ನಿಮಿಷನೂ, ಒಂದೊಂದು ಸೆಕೆಂಡು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಅಚಾನಕ್ ಫೇಲ್ ಆದರೆ ಅಂತ ತಿಳ್ಕೊರಿ, ಅಚಾನಕ್ ಫೇಲ್ ಆದ್ರಿ, ಅರೇ ಈ ಸಬ್ಜೆಕ್ಟ್ನಲ್ಲಿ ನಾ ಫೇಲ್ ಆದಪ್ಪ, ನಾ ಯಾಕೆ ಸರಿಯಾಗಿ ಓದಲಿಲ್ಲ ಅಂತ ನಿಮಗೆ ಅನ್ನಿಸ್ತದೆ. ಫೇಲ್ ಆಗೋಕ್ಕಿಂತ ಮುಂಚೆನೇ ನಾವು ಸರಿಯಾಗಿ ಓದಬೇಕು, ಒಳ್ಳೆಯ ಫಲಿತಾಂಶ ತೆಗಿಬೇಕು. ನಾವು ಒಂದು ಗೋಲನ್ನು ಇಟ್ಕೊಂಡಿದ್ವಿ, ಆ ಗೋಲನ್ನು ಅಚೀವ್ ಮಾಡಬೇಕು, ಆ ಗೋಲನ್ನು ಮುಟ್ಟಬೇಕು, ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಬಯಸಿದರೆ ಸ್ಟೂಡೆಂಟ್ ಲೈಫಲ್ಲಿ ಶ್ರಮ ಪಡಬೇಕಷ್ಟೆ. ಮತ್ತು ಇನ್ನೊಂದು, ವಿದ್ಯಾರ್ಥಿಯ ಒಂದು ಜೀವನ, ಒಂದು ಮೆಂಟಾಲಿಟಿ ತುಂಬ ಚುರುಕಾಗಿರ್ತದೆ, ಆ್ಯಕ್ಟಿವ್ ಆಗಿರ್ತದೆ. ಓದುವ ಒಂದು ವಯಸ್ಸು, ಆ ವಯಸ್ಸಿನಲ್ಲಿ ನೀವೇನು ಶ್ರಮಪಟ್ಟು ಕಲ್ತಿದ್ದೆಲ್ಲ ನಿಮಗೆ ತಲೆ ಹಾಕ್ತದೆ, ಅದು ಯಾವುದೂ ವೇಸ್ಟ್ ಆಗಲ್ಲ. ಅದಕ್ಕೆ ನೀವು ಸ್ವಲ್ಪ ಲಕ್ಷ್ಯ ಕೊಡಬೇಕಷ್ಟೆ. ಕಾನ್ಸಂಟ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಓದುವಾಗ, ಗುರುಗಳು ಪಾಠ ಮಾಡುವಾಗ ನಿಮ್ಮ ಲಕ್ಷ್ಯ ಗುರುಗಳ ಕಡೆ ಇರಬೇಕು. ಯಾವುದೇ ಒಂದು ಕೆಲಸ ಮಾಡುವಾಗ ಆ ಕೆಲಸದಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಅಲ್ಲಿರಬೇಕು, ಲಕ್ಷ್ಯ ಅಲ್ಲಿರಬೇಕು. ಅಂದಾಗ ಮಾತ್ರ ಅವರು ಹೇಳಿರ್ತಕ್ಕಂಥ, ನೀವು ಓದಿರ್ತಕ್ಕಂಥ ಪಾಠ ತಲೆ ಹಾಕ್ತವೆ. ಇಲ್ಲಿಲ್ಲ ಅಂದರೆ ಇಲ್ಲ. ಅದಕ್ಕಾಗಿ ವಿದ್ಯಾರ್ಥಿಯ ಒಂದು ಜೀವನ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಆ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ನೀವು ವೇಸ್ಟ್ ಮಾಡ್ಕೋಬೇಡ್ರಿ, ಚೆನ್ನಾಗಿ ಓದ್ರಿ. ಮತ್ತೆ ಮತ್ತೆ ಸಿಗಲ್ಲ ಇಂಥ ಸಮಯ. ಅದಕ್ಕಾಗಿ ಪ್ರತಿಯೊಂದು ಕ್ಷಣನೂ, ಪ್ರತಿಯೊಂದು ನಿಮಿಷನೂ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಅಂಥ ಸಮಯವನ್ನು ಹಾಳು ಮಾಡ್ಕೋಬೇಡ್ರಿ. ಕಷ್ಟಪಟ್ಟು ಓದ್ರೆ ನಿಮಗೆ ಮುಂದೆ ಸುಖ ಸಿಗ್ತದೆ, ಇಲ್ಲಾಂದ್ರೆ ಕೂಲಿ ನಾಲಿ ಮಾಡ್ಬೇಕಾಗ್ತದೆ. ಈಗ ಕಷ್ಟಪಟ್ಟರೆ ಐಷಾರಾಮಿ ಕಾಲ್ ಮೇಲೆ ಕಾಲು ಹಾಕೊಂಡು ಕುಂತು ಊಟ ಮಾಡ್ಬೋದು, ಒಳ್ಳೆ ನೌಕರಿ ಸಿಗ್ತದೆ, ಒಂದು ದೊಡ್ಡ ಹಂತದಲ್ಲಿ ಬೆಳಿತೀರಿ. ನೀವು ಏನು ಉಣ್ಬೇಕಂದ್ರೆ ಉಣ್ತೀರಿ, ಏನು ತಿನ್ಬೇಕಂತ ತಿಂತೀರಿ, ಏನು ಖರೀದಿ ಮಾಡ್ಬೇಕಂದ್ರೆ ಮಾಡ್ತೀರಿ. ಆ ದುಡ್ಡು ನಿಂಬಲ್ಲಿ ಇತ್ತು ಅಂತಂದ್ರೆ. ಇಲ್ಲ ಓದಲಿಲ್ಲ, ಕೂಲಿ ಮಾಡ್ಬೇಕತ್ತವ. ಮುಂಜಾನೆಯಿಂದ ಸಂಜೆ ತನಕ ಗಾರೆ ಕೆಲಸ ಮಾಡೋದು, ಕೂಲಿ ಕೆಲಸ ಮಾಡೋದು, ಹೊಲದಲ್ಲಿ ಕೆಲಸ ಮಾಡೋದು. ಆಳಾಗಿ ದುಡಿದ್ರೆ ಏನು ಕೊಡ್ತಾರೆ? 300, 400, 500, 600 ಕೊಟ್ಟರು.
ಅದರಿಂದ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನ ಎಲ್ಲರ ಥರ ನಾವು ಕಾರ್ನಂಗೆ ಮೆರಿಬೇಕು, ನಾವು ಗಾಡಿ ತಗೊಳ್ಬೇಕು, ನಮ್ಮ ಒಂದು ಜೀವನ ಸುಖಕರವಾಗಿರಬೇಕು, ನಮ್ಮ ಒಂದು ಜೀವನ, ನಮ್ಮ ಒಂದು ಲೈಫ್ ಸ್ಟೈಲ್ ಹಂಗಿರಬೇಕು, ಉತ್ತಮವಾಗಿರಬೇಕು, ನಮ್ಮ ಮಕ್ಕಳ ಜೀವನ ಕೂಡ ಉತ್ತಮವಾಗಿರಬೇಕು ಅಂತಂದ್ರೆ ಹಣ ಬೇಕು. ಅದಕ್ಕಾಗಿ ಶ್ರಮ ಪಡಲೇಬೇಕು. ಶ್ರಮ ಅಂತಕ್ಕಂಥದ್ದು ನಮ್ಮಲ್ಲಿರಬೇಕು. ನಾವು ಶ್ರಮ ಪಟ್ಟರೆ ನಮಗೆ ಸುಖ ಸಿಗೋದು. ಅದಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾವ ಒಂದು ಸೈನ್ಸ್ ಸ್ಟೂಡೆಂಟ್ ಆಗಲಿ, ಕಾಮರ್ಸ್ ಸ್ಟೂಡೆಂಟ್ ಆಗಲಿ, ಆರ್ಟ್ಸ್ ಸ್ಟೂಡೆಂಟ್ ಆಗಲಿ, ITI ಸ್ಟೂಡೆಂಟ್ಸ್ ಆಗಲಿ, ಇಂಜಿನಿಯರಿಂಗ್, ಮೆಡಿಕಲ್, ಯಾವುದೇ ಒಂದು ಸ್ಟೂಡೆಂಟ್ ಆಗಲಿ, ಯಾವುದೇ ವಿದ್ಯಾರ್ಥಿ ಆಗಲಿ, ಆ ವಿದ್ಯಾರ್ಥಿಯ ಒಂದು ಜೀವನದಲ್ಲಿ ಶ್ರಮ ಪಡಲೇಬೇಕು. ಶ್ರಮ ಪಡದೆ ಏನೂ ಸಿಗಲ್ಲ. ಕೆಲವೊಬ್ಬರು ಏನು ಮಾಡ್ತಾರೆ, ಕಾಫಿ ಮಾಡ್ತಾರೆ ಅಂದರೆ ಚಿಟ್ಟಿ ಅಂತಾರಲ್ಲ, ಎಕ್ಸಾಮ್ದಾಗ ಏನಪ್ಪ ಚಿಟ್ಟಿ ಮಾಡಿ ಪಾಸ್ ಆದ್ರೆ ಆಯ್ತು, ನಡೆಯೋದಿಲ್ಲ. ಜಸ್ಟ್ ಪಾಸ್ ಆದರೂ ಏನು ಪ್ರಯೋಜನ ಇಲ್ಲ, ಒಂದೊಂದ್ಸರಿ ಫೇಲ್ನೂ ಆಗ್ಬೋದು. ಅವರ ಒಂದು ಜೀವನ ಆ ಕಡೆ ಆಗಲ್ಲ, ಈ ಕಡೆ ಆಗಲ್ಲ, ಅರ್ಧಂಬರ್ಧ ಸಾಲಿ ಕಲ್ತಂಗ. ಎದಕ್ಕೆ ಬರ್ತದ್ರಿ? ಥರ್ಡ್ ಕ್ಲಾಸ್ನಲ್ಲಿ ಪಾಸ್ ಆದ್ರೆ ಎಷ್ಟೋ ಮಂದಿ ಡಿಗ್ರಿ ಮುಗಿಸಿ ಮನ್ಯಾಗ ಕುಂತಾರ, ಏನು ಉಪಯೋಗ ಇಲ್ಲ. 100ಕ್ಕೆ 99%, 95%, 89%, ಹೈಯೆಸ್ಟ್ ಪರ್ಸೆಂಟೇಜ್ ತೊಗೊಂಡವ್ರು ಮಾತ್ರ ಲೈಫ್ನಲ್ಲಿ ಏನಾದರೂ ಒಂದು ಅಚೀವ್ ಮಾಡ್ತಾರೆ. ಜಸ್ಟ್ ಪಾಸ್ ಆದರೆ ಏನು ಪ್ರಯೋಜನವಿಲ್ಲ. ಅದಕ್ಕಾಗಿ ಓದುವ ಒಂದು ಸಮಯ, ಆ ಸಮಯ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಯ ಒಂದು ಜೀವನದಲ್ಲಿ ಶ್ರಮ ಪಡಲೇಬೇಕು, ಶ್ರಮ ಪಟ್ಟು ಓದಲೇಬೇಕು. ಅಂದಾಗ ಮಾತ್ರ ಆ ವಿದ್ಯಾರ್ಥಿ ಅವನು ಇಟ್ಕೊಂಡಿರ್ತಕ್ಕಂಥ ಗೋಲನ್ನು ಅಚೀವ್ ಮಾಡ್ತಾನೆ. ಧನ್ಯವಾದಗಳು.